ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್, ಹ್ಯಾಪಿ ಸಂಡೇ ಅಂತಲೇ ಹೇಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಈವ್ನಿಂಗ್ ಒಂದು 6:30 ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಏನಪ್ಪ ಏನು ತಿಂತ ವಿಡಿಯೋ ತೋರಿಸ್ತಾರೆ ಅಂತಂತ ಸೂಪರ್ ಏನಪ್ಪ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ದು ಬ್ರೆಡ್ ಆಮ್ಲೆಟೇ ಬರ್ತೈತೆ. ಬ್ರೆಡ್ ಪಪ್ಸ್, ಬ್ರೆಡ್ ಎಗ್ ಪಪ್ಸ್. ಏನಪ್ಪ ಇದು ನನ್ನ ಮಗ ಪ್ರಯೋಗ ಮಾಡಿದ್ದು. ಬ್ರೆಡ್ಡು ಎಗ್ಗು ಪಪ್ಸ್ಗೆ 4 ಮೊಟ್ಟೆ ಬೇಯಿಸ್ಕೊಂಡು ಸಪ್ಪೆ ನೀಟಾಗಿ ತೆಗ್ದು ಸಪ್ರೇಟ್ ಇಟ್ಕೊಂಡಿದ್ದಾನೆ. ಅದಕ್ಕೆ ಬ್ರೆಡ್ ತಂದಿದ್ದಾನೆ, ಮಾಮೂಲಿ ಬೇಕ್ರಿಯಲ್ಲಿರೋದು ಬ್ರೆಡ್ ತಂದು ಸುತ್ತು ಅದು ಸೈಡ್ ಇದ್ದಿರುತ್ತದೆ ಅದು ಕಟ್ ಮಾಡ್ಕೊಂಡಿದ್ದಾನೆ. ಅದು ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಬ್ರೆಡ್ ಕಟ್ ಮಾಡ್ಕೊಳ್ಳಿ. ಮತ್ತು ಚಿಕ್ಕ ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಲೈಟಾಗಿ ಉಪ್ಪು, ಖಾರ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಒಂಥರ ಬ್ರೌನ್ ಕಲರ್ ಬರಬೇಕು. ಅದು ಬ್ರೌನ್ ಕಲರ್ ಬಂದಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಒಂದು ಸುತ್ತು ಕಟ್ ಮಾಡ್ಕೊಂಡಿದ್ದು ವೇಸ್ಟು ಬರುತ್ತಲ್ಲ ಅದು ಈ ಥರ ಪುಡಿ ಮಾಡ್ಕೊಂಡಿದ್ದಾನೆ. ಇಲ್ಲಿ ಪ್ಲೇಟಲ್ಲಿ ಕಾಣ್ತಾ ಇದೆಯಲ್ಲ ಅದು ಬ್ರೆಡ್ ಪುಡಿ, ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ಒಂದು 4-3 ಎಗ್ಗು ಹೊಡೆದ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಕಲಿಸ್ಬಿಟ್ರೆ ಚೆನ್ನಾಗಿ ಎಗ್ಗು ಮಿಕ್ಸ್ ಆಗುತ್ತೆ. ಅದು ಇವಾಗ ಸುತ್ತು ಕಟ್ ಮಾಡ್ಕೊಂಡಿದ್ದು ಬ್ರೆಡ್ಡು ಇದರಲ್ಲೇ ಡೀಪ್ ಮಾಡ್ಕೊಂಡು ಎಣ್ಣೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ಮತ್ತು ಬ್ರೆಡ್ಡು ಪುಡಿ ಮಾಡ್ಕೊಂಡಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಪುಡಿ ಉದುರಿಸ್ಬೇಕು, ಅಂಟ್ಕೋಬೇಕು ಅದು ಸುತ್ತು. ಆ ಥರ ಅಂಟ್ಕೊಂಡು ಅದ್ರ ಮೇಲೆ ಇವಾಗ ಎಣ್ಣೆಯಲ್ಲಿ ಬಿಡಬೇಕು. ಬಿಟ್ಟಾದಮೇಲೆ ಲೈಟ್ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಬೇಗ ಸೀದೋಗುತ್ತೆ ಎಣ್ಣೆಗೆ ಹಾಕ್ಕೊಂಡ್ರೆ ಬ್ರೆಡ್ಡು. ಹಾಗಾಗಿ ಸ್ಲೋ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮತ್ತು ಜಾಸ್ತಿ ಡಾರ್ಕು ಬ್ರೌನು ಬರಬಾರ್ದು, ಚೆನ್ನಾಗಿ ಒಂದು ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಲೈಟ್ ಅಂದರೆ ಪರವಾಗಿಲ್ಲ, ಈ ಥರ ಕಾಣ್ತಾ ಇತ್ತಲ್ಲ ಆ ಥರ. ಅದು ಅವನು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾನೆ ಈ ಥರದ್ದು ಕುಕ್ಕಿಂಗ್ ಇದರಲ್ಲಿ. ಹಾಗಾಗಿ ಅವನು ಬೇಕಾದರೆ ಅವನೇ ಮಾಡ್ಕೊತಾನೆ, ನನಗೆ ಕೇಳ್ತಾ ಇರ್ತಾನೆ. ನನಗೆ ಪೇಷನ್ಸ್ ಈ ಥರ ಮಾಡಬೇಕಂದ್ರೆ ಮಾಡೋಕ್ಕಾಗಲ್ಲ. ಡಿಫ್ರೆಂಟಾಗಿ ಕೇಳ್ತಾ ಇರ್ತಾನೆ ಅವನು. ಅದಕ್ಕೆ ಅವನೇ ಫೋನಲ್ಲಿ ನೋಡ್ತಾನೆ ಬೇಕಾಗಿದ್ದು, ಹಂಗೆ ತರಿಸ್ಕೊಂಡು ಹಂಗೆ ಮಾಡಿರ್ತಾನೆ. ಹಾಗಾಗಿ ನೋಡ್ರಿ ಇಲ್ಲಿ ಎಗ್ ಪಪ್ಸ್ ರೆಡಿ ಆಗಿತ್ತೆ. ಇದು ಫುಲ್ ವಿಡಿಯೋ ನೋಡಿ ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಅವ್ರ ಅಪ್ಪಗೂ ಮಾಡಿಕೊಟ್ಟಿದ್ದು. ಎಲ್ಲ ಚೆನ್ನಾಗಿ 2 ರೋಲ್ ತೊಗೋಬೇಕು ಬ್ರೆಡ್ಡು. ಆಮೇಲೆ ಕಟ್ ಮಾಡಿದ್ದೇ ಇರುತ್ತಲ್ಲ, ಮತ್ತು ನಾವು ಬ್ರೆಡ್ಡು ಎಣ್ಣೆಲಿ ಕರಿದ ಮೇಲೆ ಒಂದು 1/2 ಮೊಟ್ಟೆ ಇಟ್ಬಿಟ್ಟು ಮತ್ತು ಈರುಳ್ಳಿ ಫ್ರೈ ಆಗಿದ್ದಿರುತ್ತಲ್ಲ ಅದು ಇದ್ರ ಮೇಲೆ ಇಟ್ಕೊಂಡು ಫುಲ್ ಈ ಇದರಲ್ಲಿ ಬರ್ಗರ್ ಇದರಲ್ಲಿ ಹೆಂಗೆ ತುಂಬ್ತಾರಲ್ಲ ಆ ಥರ ತುಂಬಬೇಕು. ಬ್ರೆಡ್ ಎಗ್ ಪಪ್ಸ್ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಾಗಿತ್ತು. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಬ್ರೆಡ್ ಎಗ್ ಪಪ್ಸ್ ಬೇಕು ರೆಸಿಪಿ, ಫುಲ್ ವಿಡಿಯೋ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ಒಂದು ಕಮೆಂಟ್ ಹಾಕಿ, ವಿಡಿಯೋ ಲೈಕ್ ಮಾಡಿ. ಲೈಕು ಬರ್ತಾ ಇಲ್ಲ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀವಿ. ಓಕೆ, ಟೇಕ್ ಕೇರ್, ಬೈ.